ಸುಳ್ಳದು. ರೈತ ಸಂಘ ರೈತನಾಗಿ ಒಬ್ಬ ರೈತ ದುಡಿಮೆವಸ್ತನಾಗಿ ನಾನು ಕಡೆ ಗ್ರಾಮಸ್ಥನಾಗಿ ಅದನ್ನು ಸ್ವಾಗತ ಮಾಡ್ತೇನೆ. ನಮ್ಮ ರೈತರಲ್ಲಿ ಇಂಥ ಬಲಿಷ್ಠವಾದ ಒಂದು ಮನಧೈರ್ಯ ಬಂದಿರೋದ್ರಿಂದ ಇದು ರೈತರಿಗೆ ಏನು ಆತ್ಮಹತ್ಯೆ ಕಮ್ಮಿ ಆಗಿದಾವೆ ಅಂತೇಳಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡೈತೆ. ಅದನ್ನು ನಾನು ರೈತರಿಗೆ ಬಲ ತುಂಬಿದ್ದಕ್ಕೋಸ್ಕರ ನನಗೆ ರೈತರಿಗೋಸ್ಕರ ನಾನು ಇದನ್ನು ಮಾಡ್ತೀನಿ, ಅವ್ರನ್ನ ಗೌರವಿಸ್ತೀನಿ. ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತೈತಿ ಅಂದರೆ ಇದನ್ನ ಇಟ್ಕೊಂಡು ಮುಂದೆ ಮತ್ತೆ ರೈತರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಬಾರ್ದು. ಈಗ ಸಾವಿಲ್ಲ ಅಂತೇಳಿ ಬರೀ ವಿಧಾನಸಭೆಯಲ್ಲಿ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದರೆ ಯಾವುದೇ ಕಾರಣಕ್ಕಾಗಲ್ಲ. ಅದನ್ನು ರೈತರಿಗೆ ಕಡೆ ರೈತರಿಗೆ ತಲುಪಂತ ಮಾಡಬೇಕು. ಈಗ ರೈತರು ಮನಧೈರ್ಯದಿಂದ ಅದಾವೆ. ನಾವು ಮಳೆ ಬಂದರೆ ಇದನ್ನು ಮಾಡೋದು, ಬೆಳೆಯೋದು, ಔಷಧಿ ಗೊಬ್ಬರ ಹೊಡೆದದ್ದು ಮನೆ ಬರ್ತದಿಲ್ಲ ಅಂತೇಳಿ ನಾವು ಮಾಡ್ಕೊಂತಿದ್ರು. ಈಗ ಆದರೂ ಇಲ್ಲ, ಮುಂದೆ ಬೆಳೆದು ನೋಡೋಣ, ಇನ್ನೊಂದು ಬೆಳೆಯೋಣ ಅನ್ನೋ ಧೈರ್ಯದಿಂದ ಯಾರು ಈ ಸತಿ ಪರ್ಸೆಂಟೇಜ್ ಕಮ್ಮಿ ಆಗಿರೋದು ಅದೇ ಉದ್ದೇಶಕ್ಕೆ ಅವ್ರಿಗೆ ರೈತರಿಗೆ ಪುನರ್ಚೈತನ್ಯ ಕೊಡಬೇಕು. ರೈತರನ್ನ ಯಾವುದೇ ಕಿರುಕುಳ ಕೊಡಬಾರ್ದು. ಬ್ಯಾಂಕ್ಗಳವರು ಕೆಲವು ಬ್ಯಾಂಕ್ಗಳಲ್ಲಿ ನೋಟಿಸ್ ಜಾರಿ ಮಾಡ್ತಾರೆ ಏಕಕಾಲದಲ್ಲಿ. ಅಂಥ ಟೈಮ್ನಲ್ಲೇ ರೈತರಿಗೆ ಭಾಳ ತೊಂದರೆ ಆಗೋದು, ರೈತರ ಆತ್ಮಹತ್ಯೆ ಆಗೋದು. ಅದು ನಿಂದಿರಬೇಕಂದ್ರೆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಕಾಯ್ದೆನ ಅದು ಯಾವುದೋ ಒಂದು ಕಾಯ್ದೆ ಮಾಡಿದ್ದಾರೆ. ಆ ಕಾಯ್ದೆ ನೋಟಿಸ್ ಅಂಟಿಸ್ಬಿಡ್ತಾರೆ ಬಂದು ಮನೆಗೆ. ಅದನ್ನು ಅಂಟಿಸಿದಾಗ ರೈತರ ಆತ್ಮಹತ್ಯೆಗಳು ಹೆಚ್ಚಾಗೋದು. ಆ ಕಾಯ್ದೆಯನ್ನು ತೆಗೆದುಹಾಕ್ಬೇಕು ಅಂತೇಳಿ ನಾವು ಒತ್ತಾಯ